ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕಬ್ಬಿಣದ ಹಂಚುಗಳನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ ಈ ರೀತಿ ಇದು ಡಸ್ಟ್ ಆಗ್ತಾನೆ ಇರುತ್ತೆ. ಇದ್ರ ಮೇಲ್ಗಡೆ 1 ಟೇಬಲ್ ಸ್ಪೂನ್ ಅಷ್ಟು ವೈಟ್ ಕೋಲ್ಗೇಟನ್ನು ಹಾಕೋದ್ರಿಂದ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿ ಕಬ್ಬಿಣದ ಹಂಚುಗಳನ್ನು ನಾವು ಒಂದೊಂದ್ಸರಿ ವಾಶ್ ಮಾಡಿ ಇಟ್ಕೊಂಡ್ರು ಇದ್ರ ಮೇಲ್ಗಡೆ ತುಕ್ಕು ಹಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಏನು ಮಾಡಬೇಕಂತ ಇವತ್ತಿನ ಟಿಪ್ಸಲ್ಲಿ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಈ ರೀತಿ ಕೋಲ್ಗೇಟನ್ನು ಹಾಕಿ ನೀಟಾಗಿ ಒಂದು ಟೂತ್ ಬ್ರಷ್ನ ಸಹಾಯದಿಂದ ಈ ರೀತಿ ಇದನ್ನ ರಬ್ ಮಾಡ್ಕೊಳ್ಳಿ. ಈ ಒಂದು ವೈಟ್ ಕೋಲ್ಗೇಟ್ ಅಲ್ಲಿ ಸಾಲ್ಟ್ ಆಗಿರ್ಬೋದು, ಸೋಡಾ ಅಂಶ ಜಾಸ್ತಿ ಇರೋದ್ರಿಂದ ಇದು ಅಂಚು ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ರಬ್ ಮಾಡಿದ ನಂತರ ಇದನ್ನ ವಾಶ್ ಮಾಡ್ಕೊಂಡ್ ಬಂದು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಸೊ ಇದನ್ನ ನೀವು ಹಾಗೇನೆ ಸ್ಟೋರ್ ಮಾಡಿಬಿಟ್ರೆ ಇದ್ರ ಮೇಲ್ಗಡೆ ತುಕ್ಕು ಹಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಆ ರೀತಿ ಆಗಬಾರ್ದು ಅಂತಂದ್ರೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಕುಕಿಂಗ್ ಆಯಿಲನ್ನು ಈ ರೀತಿ ಅಪ್ಲೈ ಮಾಡಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ನೀವು ಸ್ಟೋರ್ ಮಾಡೋದ್ರಿಂದ ಇದು ಎಷ್ಟು ದಿನ ಇಟ್ಟರು ಹಾಗೇನೆ ಇರುತ್ತೆ. ಇದ್ರ ಮೇಲ್ಗಡೆ ತುಕ್ಕು ಹಿಡಿಯೋದು ಏನೂ ಆಗೋದಿಲ್ಲ. ಸೊ